ನಮಸ್ಕಾರ ಸ್ನೇಹಿತರೆ, ಈಸಿ ಟು ಕನ್ನಡಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರಜಾಕರ್ ಅಂದರೆ ಏನು? ರಜಾಕರ್ ಅನ್ನೋದು ಒಂದು ಪ್ರೈವೇಟ್ ಮಿಲಿಟರಿ. ಇದು ಹೈದರಾಬಾದ್ ನಿಜಾಮರು ತಮ್ಮ ಒಂದು ಆಡಳಿತ ನಡೆಸಬೇಕಾದ್ರೆ ಇದನ್ನು ಆರಂಭಿಸಿದರು. ಇದು 1947-48 ಮಧ್ಯೆ ಆಗಿದ್ದು, ಇದರ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಹೈದರಾಬಾದನ್ನು ಕಂಪ್ಲೀಟಾಗಿ ಇಸ್ಲಾಮೀಕರಣ ಮಾಡೋದೇ ಇದರ ಉದ್ದೇಶ. ಈ ಪ್ರೈವೇಟ್ ಮಿಲಿಟರಿ ನೇತೃತ್ವವನ್ನು ಕಾಸಿಂ ರಜ್ವಿ ಅನ್ನೋರಿಗೆ ವಹಿಸಿದರು. ಇವರ ಕೆಲಸ ಏನಪ್ಪ ಅಂತಂದರೆ ಹಳ್ಳಿಗೆ ಹೋಗ್ಬಿಟ್ಟು ಅನ್ಯ ಧರ್ಮಿಯನ್ನು ಬಲವಂತವಾಗಿ ಮತಾಂತರಗೊಳಿಸೋದು. ಆ ಒಂದು ಸಂದರ್ಭದಲ್ಲಿ ಯಾರು ಒಪ್ಪೋದಿಲ್ಲೋ ಮತಾಂತರಗೊಳ್ಳೋದಕ್ಕೆ ಅವರನ್ನು ಚಿತ್ರಹಿಂಸೆ ಕೊಟ್ಟು ಕ್ರೂರವಾಗಿ ಕೊಲ್ಲುವುದು ಇವರ ಕೆಲಸ. ಹೇಗೆ ಕಾಶ್ಮೀರಲ್ಲಿ ಆಯ್ತಲ್ಲ, ಅದೇ ಥರ ಇಲ್ಲಿ ಕೂಡ ಮಾಡಿದರು. ಈ ಒಂದು ಸಂದರ್ಭದಲ್ಲಿ 40,000ಕ್ಕೂ ಹೆಚ್ಚು ಹಿಂದೂಗಳನ್ನು ಇವರು ಕೊಂದರು ಅಂತ ಹೇಳಕತ್ತೆ. ಹಾಗೂ 1,000ಕ್ಕೂ ಹೆಚ್ಚು ಹೆಣ್ಮಕ್ಳನ್ನ ರೇಪ್ ಮಾಡಿ ಕೊಲೆ ಮಾಡಲಾಯಿತು ಅಂತ ಹೇಳಾಗತ್ತೆ. ಇದನ್ನು ತಿಳಿದ ಅಂದಿನ ಉಕ್ಕಿನ ಮಂಚ ಅನ್ಸ್ಕೊಂಡ್ರು ಸರ್ದಾರ್ ವಲ್ಲಭಭಾಯ್ ಪಟೇಲರು ಭಾರತೀಯ ಸೇನೆಯನ್ನು ಕರೆದುಕೊಂಡ್ಬಂದು ಇವರೆಲ್ಲರನ್ನು ಈ ಪ್ಯಾರಾ ಮಿಲಿಟರಿಯನ್ನು ಈ ಹೈದರಾಬಾದ್ ನಿಜಾಮರನ್ನು ಅಟ್ಟಾಡಿಸ್ಕೊಂಡು ಓಡಾಡಿಸ್ಕೊಂಡು ಒಡೆದು ಬಡಿದು ಕೊನೆಗೆ ಈ ಹೈದರಾಬಾದನ್ನು ಭಾರತಕ್ಕೆ ಸೇರಿಸಲಾಯಿತು. ಇತ್ತೀಚೆಗೆ ಬಂದಿರತಕ್ಕಂಥ ರಜಾಕರ್ ಮೂವಿಯಲ್ಲಿ ನೀವು ಅಲ್ಲಿ ನಡೆದಿರ್ತಕ್ಕಂಥ ಕ್ರೂರತೆಯನ್ನು ನೀವು ಸಿನಿಮಾದಲ್ಲಿ ನೋಡ್ಬೋದು. ಸ್ನೇಹಿತರೆ, ಇದು ಇವತ್ತಿನ ವಿಷಯ. ನಮಸ್ಕಾರ.